ಕೊಟ್ಬಿಡ್ತು. ಅಯ್ಯೋ ಕೊನೆ ಇಲ್ಲಿ ನೋಡು ಪರ್ಸ್ ಬೇರೆ ತಂದಿಲ್ಲ. ಆರೋಗ್ಯ ಐಶ್ವರ್ಯ ಕೊಟ್ಟು ನೆಮ್ಮದಿಯಾಗಿ ಸುಖವಾಗಿ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ಭೀಮ್ನ ಅಮಾವಾಸ್ಯೆ ವ್ಲಾಗ್ ಮಾಡ್ತಿದ್ದೀನಿ. ನಾನು ಫುಲ್ಲು ರೆಡಿಯಾಗಿ ನಮ್ಮ ಹಸ್ಬೆಂಡ್ಗೋಸ್ಕರ ವೇಟಿಂಗ್. ಅವರು 9:30ಗೆಲ್ಲ ಬರ್ತೀನಿ ಅಂತಂದರು ಬ್ಯಾಂಗ್ಳೂರಿಂದ. ಈಗ ಆಲ್ಮೋಸ್ಟು 10 ಗಂಟೆ ಆಗಿದೆ, ಗೊತ್ತಿಲ್ಲ, ಇನ್ನೂ ಬಂದಿಲ್ಲ. ಇನ್ನೊಂದು ಐ ಥಿಂಕ್ ಇನ್ನೊಂದು 5 to 10 ಮಿನಿಟ್ಸಲ್ಲಿ ಬರ್ತಾರೆ ಅನಿಸುತ್ತೆ. 11 ಅಷ್ಟರಲ್ಲಿ ಪೂಜೆ ಮಾಡಬೇಕು, 11 ಒಳಗಡೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ನಾನು ಬೇಗ ರೆಡಿಯಾಗಿದ್ದೀನಿ. ನನ್ನ ಮಗ ಆಲ್ರೆಡಿ ಸರಿ ತಿಂದ್ಬಿಟ್ಟು ಆಡ್ತವನೆ. ಅವ್ರು ಬಂದರೆ ಅವ್ರಿಗೆ ಪೂಜೆ ಮಾಡಿಬಿಟ್ಟು ಟೆಂಪಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಮ್ಮ ಪಾಪನ ಕಳಿಸಲ್ಲ, ಅಮಾವಾಸ್ಯೆ ಅಂತ ಆಚೆ ಕಳಿಸಲ್ಲ. ನನ್ನ ಮಗನ ನಾನು ಮಡಿಕೊಂತೀನಿ. ಬರಲ್ವಾ ಮಗನೇ ಟೆಂಪಲಿಗೆ ನೀನು ಇವತ್ತು ಪಪ್ಪ ಮಮ್ಮಿ ಜೊತೆ? ಹಾಂ, ಅಲ್ಲೇ ಫುಡ್ ತಿಂದ ನೋಡಿ. ನೀನು ತಿಂದೆ, ಇನ್ನೂ ನಾನು ತಿಂದಿಲ್ಲ. ಎಲ್ಲಿ ನಿಮ್ಮ ಪಪ್ಪ? ಪಾಪನ ಕಳಿಸಲ್ಲ ಆಚೆ ಇವತ್ತು ನಮ್ಮಮ್ಮ ಫುಲ್ ನನ್ನ ಮಗನ ಟೇಕ್ ಕೇರ್ ಮಾಡ್ತಾವ್ರೆ. ಅವನ್ನೇ ಟೇಕ್ ಕೇರ್ ಮಾಡೋ ಬರ್ದಲ್ಲಿ ನಮ್ಮಮ್ಮ ಇನ್ನೂ ಮುಖನೂ ತೊಳೆದಿಲ್ಲ, ತಿಂಡಿನೂ ತಿಂದಿಲ್ಲ. ಅಲ್ವಾ ಕಂದು? ಅಲ್ವಾ? ಓನೋ ಮಾತಾಡು. ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ರೆಡಿಯಾಗಿರ್ತೀನಿ. ಇನ್ನೇನು ಪೂಜೆ ಒಂದು ಮುಗಿದ್ರೆ ಅವ್ರು ಬರ್ತಿದ್ದಂಗೆ ಅವ್ರಿಗೆ ಪಾದ ಪೂಜೆ ಮಾಡಿಬಿಟ್ಟು ಟೆಂಪಲ್ಗೆ ಹೊರಡಬೇಕು. ಈಗ ಮಳೆ ಟೈಮ್ ಬೇರೆ ಅಲ್ವಾ, ಸೊ ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಳೆ ಬರೋ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಬಿಟ್ರೆ ಇನ್ನು ಪಾಪು ಮನೇಲಿರ್ತಾನೆ, ಅವ್ನು ಯಾವಾಗ ಅಡಕ್ಕೆ ಸ್ಟಾರ್ಟ್ ಮಾಡ್ತಾನೋ ಗೊತ್ತಿಲ್ಲ. ಅಮಾವಾಸ್ಯೆ ಇಲ್ಲಾಂದರೆ ಆಚೆ ಕರ್ಕೊಂಡೋಗ್ಬೋದಿತ್ತು. ಇನ್ನೂ ಒಂದು 1 year ಆಗಿಲ್ಲ ಅಲ್ವಾ. ಅಮಾವಾಸ್ಯೆ ಒಳಗಡೆ ಅಮಾವಾಸ್ಯೆ ಟೈಮಲ್ಲಿ ಬೇಡ ಈಚೆ ಅಂತ ಅಮ್ಮ. ಸೊ ಹಾಗಾಗಿ ಅವ್ನು ಮನೇಲೇ ಇರಲಿ ಅಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಹೊರಟಿದ್ದೀವಿ. ಅವರು ನೀನು ನಾನು ಬರೋ ಅಷ್ಟರಲ್ಲಿ ನೀನು ರೆಡಿಯಾಗಿರಲ್ಲ ಅಂದ್ಬಿಟ್ಟು ಡಿಲೇ ಮಾಡ್ತಾವ್ರೇನೋ ಗೊತ್ತಿಲ್ಲ. ಈಗ ಮೇ ಬಿ ಅವ್ರು ಶಾಕ್ ಆಗ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ಇಷ್ಟು ರೆಡಿಯಾಗಿರೋದು ಅಂದ್ಬಿಟ್ಟು ಪಕ್ಕಾ ಶಾಕ್ ಆಗ್ತಾರೆ, ಇಷ್ಟು ಬೇಗ ರೆಡಿ ಆಗಿಬಿಟ್ಟಿದ್ಯಾ ಅಂತ. ನನ್ನ ಮಗ ಬಿಡಲ್ಲ ಬೇಗ ರೆಡಿ ಆಗೋಕ್ಕೆ, ಇಲ್ಲ ಮಲಗಿರ್ತಾನೆ, ಇಲ್ಲ ಅಳ್ತಿರ್ತಾನೆ. ಬಟ್ ಸದ್ಯಕ್ಕೆ ಇವತ್ತೇನೂ ಇಲ್ಲ, ಆರಾಮಾಗಿದ್ದಾನೆ. ಸೊ ಹಾಗಾಗಿ ನಾನು ಬೇಗ ರೆಡಿಯಾಗಿದ್ದೀನಿ. ಅವ್ರು ಬರೋ ಅಷ್ಟರಲ್ಲಿ ಪೂಜೆ ಮಾಡಿಬಿಡ್ತೀನಿ. ಹಲೋ, ನೀವು ಬರೋದೇ ಗೊತ್ತಿಲ್ಲ ನನಗೆ. ನಾನು ಅವ್ರು ಬರ್ತಾರೆ ಅಂತ ಬಚ್ಚಿಕೊಂಡಿದ್ದೀನಿ, ಕಾಣಿಸ್ತಾನೆ ಇಲ್ಲ. ಚೆನ್ನಾಗಿದ್ದೀರಾ? ನಾನು ಅವ್ರು ಬರ್ತಾರೆ ಅಂದ್ಬಿಟ್ಟು ಹಿಂಗೆ ಸಡಲ್ ಬಚ್ಚಿಕೊಂಡಿದ್ದೆ. ಏಯ್ ಚಿಕ್ಕಪ್ಪ, ಹಲೋ. ಚಿಕ್ಕಪ್ಪ ಕಣವ ಮಾತಾಡ್ಸ. ಹೇಳ್ಬೇಕು. 11 ಗಂಟೆ ಅಷ್ಟರಲ್ಲಿ ಪೂಜೆ ಮಾಡಬೇಕು. ಇಲ್ಲ 11 ಗಂಟೆ. ರೆಡಿ? ಈಗ ನೀನ್ ಮಗನ ಎತ್ಕೊಂಬಿಡು. ಎತ್ಕ ಸುಸ್ಸು ಮಾಡೋಕಂದ್ರೆ ಬರಲ್ವಂತ ಬಿಡೋನು, ಬರಲ್ವಂತೆ. ಪ್ಯಾಂಟ್ ಚಡ್ಡಿ ನೆಂದೈತಿ ಹಿಂದೆಗಡೆ ಒಂದು. ಅವ್ನು ನೀವು ತಿಂಡಿ ತಿಂದಿರೋದಕ್ಕೆ ಬರಕ್ಕೆ ಹಂಗೆ ಆಡ್ತಿರೋದವನು. ಮೊಮ್ಮ ಬೇಕಾಕಂದು ಗೈಸ್, ನಮ್ಮ ಹಸ್ಬೆಂಡ್ಗೋಸ್ಕರ ಏನೋ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಹಾರ್ಟ್ ಶೇಪ್ ಜಾಮೂನ್ ಮಾಡಿದ್ದೀನಿ ಅವ್ರಿಗೋಸ್ಕರ ಅಂದ್ಬಿಟ್ಟು. ಅವ್ರಿಗೆ ಜಾಮೂನ್ ಅಂದರೆ ಇಷ್ಟ. ಸೊ ಹಾಗಾಗಿ ಪಾದ ಪೂಜೆ ಮಾಡಿದ್ಮೇಲೆ ಏನಾದ್ರು ಸ್ವೀಟ್ ತಿನ್ನಿಸ್ಬೇಕಲ್ವ, ಅದಕ್ಕೆ ಅವ್ರು ಕೇಳಿದ್ರು ಅಂದ್ಬಿಟ್ಟು ಜಾಮೂನ್ ಮಾಡಿದ್ದೀನಿ. ಇದು ಹಾರ್ಟ್ ಶೇಪ್ ಜಾಮೂನ್ ಮಾಡಿದ್ದೀನಲ್ಲ, ಅವ್ರಿಗೆ ತಟ್ಟೆಗೆ ಬೌಲ್ಗೆ ಹಾಕಿ ತಿನ್ನಿಸ್ಬೇಕಾದ್ರೆ ಅವ್ರು ಅಬ್ಸರ್ವ್ ಮಾಡ್ತಾರಲ್ಲ, ಸುಮ್ಮನೆ ತಿಂತಾರ ನೋಡೋಣ. ಇಲ್ಲಿ ನೋಡು, ಸ್ಮೈಲ್. ಅಮ್ಮ ಇನ್ನೊಂದು ಅಲ್ಲಿ ವಾಚ್ ಹಿಡ್ಕೊಂಬಿಟ್ಟ. ಈಗ ಎರಡು ಕೈಲಿ ವಾಚ್ ಹಿಡಿತಾನೆ. ಈಗ ಇಂಟ್ರೆಸ್ಟ್ ವಾಚ್ ಕಡೆ ಹೋಯ್ತಾನೆ. ವಾಚ್ ಕಡೆ ಇಂಟ್ರೆಸ್ಟ್ ಹೊಂದಿಲ್ಲ. ಕಿತ್ತಾಕ್ಬೇಕು, ಎಳಿಬೇಕು ಅಂತ.
ನೋಡಲಿ ಅಪ್ಪ ನೋಡಲಿ ಅವನ ಎತ್ತಿ ಬಿಟ್ರು ಅಂತ. ನೀನು ಮಗನ ಸ್ನಾನ ಮಾಡಿಲ್ಲ ಮಗನ ನೀನು. ಹಾಂ 7 ಗಂಟೆಗೆ ಎದ್ದು ಅವ್ನು ಮಲಗಿದ್ದಲ್ಲ ಅಮ್ಮ ಸ್ವಲ್ಪ. ಪಾಪ ಪಪ್ಪಿ ಕೊಡು ಈ ಕಡೆ. ಇಲ್ಲಿ ಹಾಂ ಅಲ್ಲಿ ಅಪ್ಪ ಕೊಳ್ಳಲ್ಲೆಲ್ಲ ಹುಡುಕ್ತಾನೀಗ ಹಾಕೊಂಡು ಚೈನ ಯಾವ್ದಾಕಿನಿ ಅಂತ ನೋಡ್ತಾನ ನೋಡಲ್ಲಿ ಹೇಳೋದು ಶರ್ಟ್ ಒಳಗೆ ಕೈ ಹಾಕ್ಬಿಡ್ತಾನೆ ಚೈನ್ಗೆ. ಎಲ್ಲಿದ್ದು ನಮ್ಮ ಚಿಕ್ಕಪ್ಪದ್ದು? ಹಾಂ ಬಂದಿಲ್ಲ ಏನು ಹೆಂಗೆ ಇಳಿತಾನೆ ಮಗನೇ ನೋಡಿ ಡಿ ಮಾಡು ಮುಂದೆ ಡಿ ಮಾಡು. ಹಿಂಗೆ ಎಳಿತಾನೆ. ಹಾಂ ಬಿಡಪ್ಪ ಸರ್ಪ್ರೈಸ್. ಓ ಮೈ ಗಾಡ್. ಆಟೋ ಪಾಪ ಹಾರ್ಟ್ ಶೇಪು ಇಲ್ಲ ಹೆಂಗಿದೆ ಇವನ್ ಸ್ಮೈಲ್ ನೋಡ್ರಿ. ಇಸ್ಕೋ ಪೂಜೆ ಆದ್ಮೇಲೆ ತಿನ್ಬೇಕು. ಇಲ್ಲೋಡಿ ಅವನ್ನ ಹಿಂಗ್ ಬೆಂಡ್ ಆತಾನು ನೀ ತಾಮದ್ ನೋಡೋದಕ್ಕೆ. ಪೂಜೆ ಕಾಲು ಪರ್ಸ್ ಬೇರೆ ತಂದಿಲ್ಲ. ನೋಡಿ ಮಾಡ್ತಿರೋದಲ್ಲೇ. ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ನೆಮ್ಮದಿಯಾಗಿ ಸುಖವಾಗಿ ನಂಬ್ಕೊಂಡಿದ್ದೆಲ್ಲ ಒಳ್ಳೆಯದಾಗಿ. ಹ್ಯಾಪಿ ಭೀಮನ ಅಮಾವಾಸ್ಯೆ. ನೋಡ್ದು ಅದ್ರಲ್ಲಿ ಕ್ಷಣ ನೀ ಸಿಕ್ಕರೂ ನಾನಗುತ್ತಲೇ ಸಾಯುವೆ. ನೀವು ಆಗಲ್ಲ ಬಟ್ಟೆ ಮಗಿಂದ ಪೂಜೆ ಹೋಗಿತ್ತು ಪಪ್ಪ. ಮಗಿನ ಕೊಳಕ್ ಬಟ್ಟೆ ಬಟ್ಟೆ ತೆಗಿತಾರೆ ನೋಡಿ. ಮುಗಿತು. ಇಲ್ಲಿ ಪಾಪ ಇಲ್ಲಿ ಏ ಇಲ್ಲಿ ನೋಡದ ಹುಡುಗ. ಪೂಜೆ ಎಲ್ಲ ಮುಗೀತು. ಈಗ ಬ್ರೇಕ್ಫಾಸ್ಟ್ ಮಾಡುವ. ಹೊಟ್ಟೆ ಹಸಿತಿದೆ. 11:30. ನಾನು ಇವತ್ತೇ ಇಷ್ಟು ತನಕ ಇರೋದು. ಪೂಜೆ ಮಾಡಿ ತಿಂಡಿ ತಿನ್ನಬೇಕು ಅಂದ್ಬಿಟ್ಟು ಫುಲ್ ಹೊಟ್ಟೆ ಹಸ್ಬಿಟ್ಟಿದೆ. ಟಿಫನ್ ಮಾಡ್ಬೇಕು. ಇಲ್ಲಿ ಇವತ್ತು ಟಿಫನ್ ಪಲಾವ್ ಅಲ್ಲ, ಏನಿದು ಟೊಮೊಟೊ ಬಾತ್. ಪಲಾವ್ ಅಂದ್ಕೊಂಡೆ, ಟೊಮೊಟೊ ಬಾತ್. ಜಾಮೂನ್. ದಿಸ್ ಈಸ್ ಫಾರ್ ಯು ಯಜಮಾನ್ರೆ, ನಿಮಗೋಸ್ಕರ ಮಾಡಿದ್ದೀನಿ. ಮಗನೆ ಜಾಮೂನು ನೋಡ್ಬಿಟ್ರೆ ಮುಗೀತು. ಹಿಂದಿನ ತಿಂದಂಗೆ ನೀನ್ ತಿನ್ನಂಗಿಲ್ಲ ಇದನ್ನೆಲ್ಲ. ನೋಕಂದು ಮಗನೆ ಶುಗರ್. ಇದು ಪ್ರೀತಿಯಿಂದ ಹಾಟ್ ಶೇಪ್ ಮಾಡಿರೋದು. ಇದು ಸ್ವೀಟ್ ಮಾಡೋದು ಮಾಡಿರೋದು. ಮಾಡಿ ತುಂಬಾ 1-2 ವರ್ಷ ಆಯ್ತು ಅನ್ಸಲ್ಲ. ಫಸ್ಟ್ ಚೆನ್ನಾಗಿ ಮಾಡ್ತಾ ಇದ್ದು, ಬಿಟ್ಬಿಟ್ಟಿದ್ದೆ ಬೇಡ ಅಂತ ಶುಗರ್ ಜಾಸ್ತಿ ಅಂತ ಹೇಳ್ಬಿಟ್ಟು ಇವಾಗ 2 ವರ್ಷ ಆದ್ಮೇಲೆ ಮಾಡ್ತಾ ಇದ್ದೆ. ನಿಮಗೆ ಫೇವ್ರೇಟ್ ಅಂದ್ಬಿಟ್ಟು ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಭೀಮನಮಾಸಿ ಟೈಮಲ್ಲಿ ಬಾದಾಮ್ ಪುರಿ ಮಾಡ್ತಿದ್ದೆ. ಬಟ್ ಈ ಟೈಮು ಹಾರ್ಟ್ ಶೇಪ್ ಜಾಮೂನ್. ಹಾರ್ಟ್ ತಿನ್ನು. ಹೇಗಿದೆ? ಸಕ್ಕತ್ತಾಗ ಜಾಮೂನು ಚೆನ್ನಾಗಿ ಮಾಡ್ತೀನಿ ನೋಡೋದು. ಪಾಪ ಬಾಡ ಮಗನೆ, ಅದು ಶುಗರ್ ಐತದ್ರಲ್ಲಿ ಚೆನ್ನಾಗಿಲ್ಲ. ಅದು ಅನ್ಹೆಲ್ದಿ ಫುಡ್ ಮಗನೇ ಇದು. ಇವಾಗ ಟೆಂಪಲಿಗೆ ಹೊರಡಬೇಕು. ನನ್ನ ಮಗುನ ಮಲಗಿಸ್ಬಿಟ್ಟು ಟೆಂಪಲ್ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಮಾವಾಸ್ಯೆ ಇರೋದ್ರಿಂದ ಆಚೆ ಕರ್ಕೊಂಡೋಗಿ ನಂಗೆ ಟೆಂಪಲಿಗೆ ಕರ್ಕೊಂಡೋಗೋಣ ಅಂದ್ಕೊಂಡು. ಅಮ್ಮ ಬೇಡ ಅಂದರು. ಸುಮ್ಮನೆ ಯಾಕೆ, ಅವನು ಆರಾಮಾಗಿ ಮನೇಲಿರಲಿ, ನಾವು ಸುತ್ತಾಡ್ಕೊಂಡು ಬರೋಣ. ಏನಂತೀರ ಯಜಮಾನ್ರೆ?
ಕರೆಕ್ಟ್. ಬೇಗ ready ಆಗು, ಮಳೆ ಬೇರೆ ಬರೋ ಚಾನ್ಸ್ ಐತೆ. ಬಾಯ್ ಮಗ್ನೆ, ಟೆಂಪಲ್ಗೆ ಹೋಗಿ ಬರ್ತೀವಿ ಕಂದು. ಬಾಯ್ 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 ಮಾಡು. ಪಾಚಿ ಮಾಡು, ಜಾಸ್ತಿ ರೋಸ್ಬೇಡ. ಓಕೆ, ಗುಡ್ ಬಾಯ್ ಥರ. ಬರ್ಬೇಕಾದ್ರೆ ತಿಂಡಿ ತತ್ತೀನಿ. ಕುಕ್ಕುರೆ ಮಮ್ಮನೆ ತಿಂಡಿ ತಂದು ಮಮ್ಮನೆ ತಿನ್ಕಂತದೆ. ಮಗನ ಹೆಂಗೆ ಹೇಳ್ಕೊಡ್ದು ಲೆಕ್ಕಾಗು, ತಿಂಡಿ ತತ್ತೀನಿ ಅಂತ ಹೇಳ್ತೀನಿ. ಬಾಯ್ ಕಂದಪ್ಪು, ಪಾಚಂಬುಡಿ. ಬಾಯ್. ಇವಾಗ ಹೊರಡ್ತಿದ್ದೀವಿ. ನಾವು ಹೋಗೋ ಅಷ್ಟರಲ್ಲಿ ಟೆಂಪಲ್ ಕ್ಲೋಸ್ ಆಗಿರುತ್ತೆ, ಓಪನ್ ಅಂತ ಗೊತ್ತಿಲ್ಲ. ಇವತ್ತು ಇರುತ್ತೆ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು 12:30, ಗೊತ್ತಿಲ್ಲ, ನೋಡಬೇಕು. ಹೊರಡೋಣ, ಲೆಟ್ಸ್ ಗೋ ಗೈಸ್. ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ. ಹೆಂಗಿತ್ತು ಟೆಂಪಲ್? ಟೆಂಪಲ್ ಫಸ್ಟ್ ಟೈಮ್ ಬಂದಿರೋದು ತುಮಕೂರಲ್ಲಿ, ನನಗೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಬಂದಿರೋದು, ನನಗೂ ಗೊತ್ತಿಲ್ಲ. ನಾನು ಯಾವತ್ತೂ ಬಂದಿಲ್ಲ ಇಲ್ಲಿ. ಟೆಂಪಲ್ ಇದೇನೋದೇ ಗೊತ್ತಿರಲಿಲ್ಲ ನನಗೆ. ನಮ್ಮ ಅಣ್ಣ ಹೇಳಿದ್ದು ಚೆನ್ನಾಗಿದೆ ಹೋಗ್ಬೋದು, ಹಂಗಾಗಿ ಫಸ್ಟ್ ಟೈಮ್ ಬಂದಿದ್ದೆ. ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ ಅಲ್ಲ. ದರ್ಶನ ಮುಗೀತು. ಈಗ ನೋಡಬೇಕು ಎಲ್ಲಿ ಹೋಗ್ಬೇಕು ಇವಾಗ. ಬ್ಯಾಂಕಲ್ಲಿ ಹೋಗ್ಬೇಕು, ಕೆಲಸ ಐತೆ. ಇಲ್ಲೇ ಶೆಲ್ ಹತ್ರ ಬಂದಿದ್ವಿ. ಮನೆಗೆ ಏನಾದರೂ ತೊಗೊಂಡೋಗೋಣ ಅಂದ್ಬಿಟ್ಟು, ಐಸ್ ಕ್ರೀಮ್ ಏನಾದರೂ ತೊಗೊಂಡೋಗೋಣ ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡೆ. ಈಗಿನ್ನೂ MG ನಾನು ಐಸ್ ಕ್ರೀಮ್ ತಿನ್ನೆ, ನಮ್ಮ ಮನೆಯವ್ರು ಜ್ಯೂಸ್ ಕುಡಿದ್ರು. ಬಟ್ ಇದು ಯಾವುದೋ ಮ್ಯಾಗ್ನಮ್ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡು ಅಂತಾನು. ನಾನು ಇದುವರೆಗೂ ಟೇಸ್ಟ್ ಮಾಡಿಲ್ಲ. ನಾನು ಆಲ್ಮೋಸ್ಟು ಬಟರ್ಸ್ಕಾಚೇ ತೊಗೊಳೋದು. ಸೊ ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ನೋಡ್ಬೇಕು ಹೇಗಿದೆ ಅಂದ್ಬಿಟ್ಟು. ಮೋಸ್ಟ್ಲಿ ನನ್ನ ಮಗ ಮಲಗಿದ್ದಾನೆ ಅನಿಸುತ್ತೆ. ನಮ್ಮಮ್ಮ ಇನ್ನೂ ಒಂದು ಫೋನು ಮಾಡಿಲ್ಲ, ಎಲ್ಲಿದ್ದೀರಾ ಏನು ಎತ್ತ ಅಂದ್ಬಿಟ್ಟು. ಇಲ್ಲ ರೋಸ್ತಂಗೆ ಆರಾಮಾಗಿದ್ದಾನೆ ಅನಿಸುತ್ತೆ. ಸೊ ಹಾಗಾಗಿ ಅವರು ಆರಾಮಾಗಿದ್ದಾರೆ. ಈಗ ಹೋಗಬೇಕು, ಮನೆಗೆ ಹೋಗ್ಬಿಟ್ಟು ಮನೇಲಿ ಎದ್ದಿಲ್ಲ ಅಂದ್ಕೊಂಡೆ. ನನ್ನ ಮಗ ಎದ್ದಾಳೆ ಸರಿ ತಿಂತೈತೆ. ಕಂದು ಯಾವಾಗ ಎದ್ದೆ ಕಂದು? ಕಂದಪ್ಪ ಮಮ್ಮ ಬೇಕು ಅಂತ ಕೇಳಲಿಲ್ವೇನೆ ನೀನು? ಕಂದು ನನ್ನ ನೋಡ್ತಾನೆ ಬಿಡುತ್ತೆ. ಇಲ್ಲಿ ನೋಡಿ ಕಂದು, ನನಗೆ ಹೊಟ್ಟೆ ಎಲ್ಲೋಗಿದ್ದೆ ಅಂತ ಹೇಳೋದ ಮಗನೇ. ಸರಿ ತಿಂತಿದ್ಯೇನೆ ಕಂದು? ಅಲ್ಲಾಗಿದ್ವಿ ನಾವು. ಕಂದ ಮಗನೇ ನಿಂಗೆ ಬಟ್ಟೆ ನಾನು ನೋಡ್ತಾನೆ ಇಲ್ಲ. ನೋಡೋಣ, ಅದೇ ಅವ್ನು ನೋಡೋದ ಅವನು ನಿನ್ನ ಹಿಡ್ಕೊ. ಕಂದು ಐಸ್ ಕ್ರೀಮ್ ತಿಂತೀಯ ಕಂದು? ಅವ್ನು ಹೆಂಗ ಸರಿ ತಿಂತಾನೆ, ಐಸ್ ಕ್ರೀಮ್ ಡೈವರ್ಟ್ ಆಗ್ತಾನೆ. ಮುನ್ಸ್ಕೊಂಡು ಮುನ್ನ ಮೇಲೆ ಅವನು ಮುನ್ಸ್ಕೊಂಡವನು, ಅದೇ ಮುನ್ಸ್ಕೊಂಡವನು ನಿನ್ನ ಮೇಲೆ. ಬರೋದಾ ಬರೋದಾ ಅಮ್ಮ ಕಂಡಿತ್ತು. ಮಕ್ಕಳು ಕುಯ್ಯಕರ ಭಯ ಆತಲ್ಲ. ಪಪ್ಪಿ ಕೊಡು ಪಪ್ಪಂಗೊಂದು. ಕಂದು ಪಪ್ಪಿ ಕೊಡು ಪಪ್ಪಿ. ಅದೆಲ್ಲ ಆಗಲ್ಲ. ಕೊಟ್ಬಿಡ್ತು. ಅಯ್ಯೋ ಕೊನೆಗೂ ಕೊಟ್ಬಿಡ್ತು. ಸಿಟ್ಟು ಬಂದು ಇಟ್ಕೊಳ್ಳೋದು ನಮ್ಮ ಮುಸ್ಲಿಂ ಆಗ್ಬಿಟ್ಟು. ಸರಿ ಆಯ್ತು. ಆಯ್ತಾ, ಸಮಾಧಾನ ಆಯ್ತಾ ಕಂದು? ಸಮಾಧಾನ ಆಯ್ತಾ? ಬಿಟ್ಟು ಹೆಂಗಿರ್ಕೊಂಡ್ರೆ ಹೋಗಿದ್ವಿ ನೋಡು. ಕೈ ಬಿಡೋದೇ ಅಲ್ಲ ಅಂತ. ಸಮಾಧಾನ ಆಯ್ತಾ ಇವಾಗ? ಖುಷಿನಾ ಕಂದು? ಗಾಡಿಲೆಲ್ಲ ಓಡಾಡಿಸಿ ರೂಢಿ ಮಾಡಿರೋದ್ರಿಂದ ಗಾಡಿ ನೋಡಿದ್ರೆ ಸಾಕು, ಒಂದು ರೌಂಡ್ ಹೋಗೋವರೆಗೂ ಅವನಿಗೆ ಸಮಾಧಾನನೇ ಆಗಲ್ಲ. ಹಾಗೂ ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಬಂದ್ರೂ ಮತ್ತೆ ಗಾಡೀಲಿ ಹೋಗಬೇಕು ಅಂತ ಹೇಗೆ ಆಡ್ತಿದ್ದಾನೆ ನೋಡಿ. ಎತ್ಕೊಂಡ್ರೂ ನಿಲ್ತಾ ಇಲ್ಲ. ಹಾಗೆ ಸಡನ್ನಾಗಿ ಬೆಂಡಾಗ್ಬಿಡ್ತಾನೆ. ಅವ್ರ ಪಪ್ಪಾಗೆ ಅವನು ಈ ರೀತಿ ಮಾಡ್ತಿರೋದ್ರಿಂದ ಅವ್ರಿಗೂ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಸೊ ಆದರೂ ಫೈನಲಿ ಹೋಗಲೇಬೇಕಲ್ವಾ. ಓಕೆ, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.